ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಬುದ್ಧಿಬಲ, ಮಕ್ಕಳಿಂದ ಸಹಾಯಗಳು ಉಂಟಾಗ್ತಕ್ಕಂಥದ್ದು, ಸಂಗಾತಿಯಲ್ಲಿ ಸಾಮರಸ್ಯ, ವಸ್ತು ನಷ್ಟತೆ, ಸ್ವಲ್ಪ ಅಪಮಾನವೂ ಇದೆ, ಸ್ವಲ್ಪ ಹುಷಾರಾಗಿದೆ. ಹೆಣ್ಮಕ್ಕಳಿಗೆ ಒಂದು ನಷ್ಟ ಅಥವಾ ಇನ್ಯಾವುದೋ ಅಪಮಾನ ಅಥವಾ ಒಂದು ಸ್ವಲ್ಪ ಸಂದಿಗ್ಧ ವಾತಾವರಣ, ಎಲ್ಲರ ಮುಂದೆ ಏನೋ ಒಂದು ರೀತಿ ಇನ್ಸಲ್ಟ್ ಆಗಿಬಿಡುತ್ತೆ, ಆ ರೀತಿಯ ಸಾಧ್ಯತೆ ಸೂಚಿಸುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿದೆ. ಆದರೆ ಬುದ್ಧಿ ಚುರುಕಾಗಿದೆ, ಬುದ್ಧಿ ಬಲ ಚೆನ್ನಾಗಿದೆ, ಯಾವುದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋ ಶಕ್ತಿ ಇದೆ ನಿಮಗೆ. ವೃತ್ತಿಯಲ್ಲೂ ಆ ಕೌಶಲ್ಯ ಚೆನ್ನಾಗಿದೆ. ಹೀಗಾಗಿ ಎಲ್ಲ ಬಗೆಯಲ್ಲೂ ಹೆಚ್ಚಿನ ಅನುಕೂಲಗಳೇ ಇದ್ದಾವೆ. ಒಂದು ಸಣ್ಣ ಪುಟ್ಟ ತೊಡಕು ಅಷ್ಟೇ, ಅದಕ್ಕೆ ಆತಂಕಗೊಳ್ಳಬೇಕಾಗಿಲ್ಲ. ಹೀಗಾಗಿ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಅವಘಡಗಳು ಅಪಘಾತಗಳು ಆಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರು, ದೂರ ಪ್ರಯಾಣ ಇದ್ದರೆ ಹುಷಾರಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮೀನರಾಶಿಯವರಿಗೆ ಧರ್ಮ ಕಾರ್ಯಗಳು, ಶುಭ ಚಿಂತನೆ ಉಂಟಾಗೋದು, ಗುರು ಹಿರಿಯರಲ್ಲಿ ಒಳ್ಳೆಯ ಸಲಹೆ, ಅವರಿಂದ ಸಲಹೆ ಸಿಗ್ತಕ್ಕಂಥದ್ದು, ಸಾಮರಸ್ಯ ಉಂಟಾಗೋದು, ಇದು ಚೆನ್ನಾಗಿದೆ. ಬಂಧು ಮಿತ್ರರ ಜೊತೆಗೆ ಒಂದು ವಿಹಾರ ಪ್ರಯಾಣ ಇದೆ. ಸ್ವಲ್ಪ ಹುಷಾರಾಗಿದೆ, ಆದರೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು, ಅದನ್ನೇ ಸೂಚಿಸ್ತಾ ಇದೆ ಈ ವಾರದಲ್ಲಿ. ಹೀಗಾಗಿ ಈ ಬೆಂಕಿ ವಿಚಾರದಲ್ಲಿ ದೀಪ ಹಚ್ಚುವಾಗಲಿಂದ ಹಿಡಿದು ಮನೆ ಸ್ಟವ್ ಹಚ್ಚೋದ್ರಿಂದ ಹಿಡಿದು ಹುಷಾರು. ಬೆಂಕಿ ವಿಚಾರ ಸ್ವಲ್ಪ ಜಾಗ್ರತೆ ವಹಿಸಿ. ಉಳಿದ ಹಾಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಶ್ರದ್ಧೆ, ತಪಸ್ಸು, ಅವುಗಳಿಂದ ಆನಂದ, ಕುಟುಂಬದಲ್ಲಿ ಉತ್ತಮ ಒಡನಾಟ, ಇವುಗಳೆಲ್ಲ ತುಂಬ ಚೆನ್ನಾಗೇ ಇದೆ. ಆತಂಕ ಬೇಡ. ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ, ನರಸಿಂಹ ಕವಚ ಹೇಳಿಕೊಳ್ಳೋದನ್ನು ಮರಿಬೇಡಿ. ಅದು ನಿಮಗೆ ಹೆಚ್ಚಿನ ವಿಶೇಷ ಬಲವನ್ನು ತಂದುಕೊಡುತ್ತೆ. ಇದು 12 ರಾಶಿಯವರೆಗಿನ ಫಲಾಫಲಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.